ತಮಾಷೆ ಮಾಡಿದೆ. ಸಕ್ಕರೆ, ಕಾಫಿ ಪುಡಿ ಎಲ್ಲ ಹಾಕಿದ್ದೀನಿ. ನೀನು ಆರಾಮಾಗಿ ಕುಡಿಬೋದು. ನೀನು ಕಾಫಿ ಕುಡಿತಿರೋ, ನಾನು ರೆಡಿಯಾಗಿ ಬರ್ತೀನಿ. ಆಮೇಲೆ ಒಟ್ಟಿಗೆ ಕೂತ್ಕೊಂಡು ತಿಂಡಿ ತಿನ್ನೋಣ. ಅಥರ್ವ, ಶೂ ನಾನು ಹಾಕ್ತೀನಿ. ಕೊಡು ಸುಬ್ಬಿ. ಅಥರ್ವ, ಬೇಗ. ಕಮಾನ್ ಕಮಾನ್. ಗುಡ್, ವೆರಿ ಗುಡ್. ಬಾ ಬಾ ಬಾ. ಅಯ್ಯ, ಈಗಷ್ಟೇ ಹೊಂಟ್ರು ಮತ್ತೆ ಬಂದೇ ಬಿಟ್ರಾ? ಅಂತೂ ನೀನ್ ಏನಾರ ನೆಪ ಮಾಡ್ಕೊಂಡು ಇಲ್ಲಿಗೆ ಬರ್ಲಿಲ್ಲ ಅಂದ್ರೆ ನಿನಗ್ ಬೇಳಕ್ಕೆ ಅರಿಯಕ್ಕಿಲ್ಲ ಅಲ್ವಾ? ಸುಬ್ಲಕ್ಷ್ಮಿ, ಗ್ಯಾರಿ ಮನೇಲಿಲ್ವಾ? ಯಾಕವ್ವ, ನೆನ್ನೆ ಆಗಿದ್ ಮಂಗಳಾರತಿ ಸಾಲ್ದ? ನಿಂಗ್ ಮಹಾ ಮಂಗಳಾರತಿನೇ ಆಗ್ಬೇಕಾ? ಎಕ್ಸ್ಕ್ಯೂಸ್ ಮೀ, ಗ್ಯಾರಿ ನಿನ್ ಮುಂದೆ ನನ್ನ ಬೈದ ಅಂತ ತುಂಬಾ ಸ್ಕೋಪ್ ತಗೊಂಬೇಡ. ಇದಕ್ಕಿಂತ ಮುಂಚೆ ನನ್ ಮುಂದೆ ನಿನ್ಗೂ ಗ್ಯಾರಿ ಬೈದಿದ್ದಾನೆ. ಈಗ ಹಳೆ ವಿಷಯ ಎಲ್ಲ ಕಟ್ಕೊಂಡ್ ನನಗೆ ಏನಾಗ್ಬೇಕಾಗಿದೆ? ಏನೋ ನಿನಗ್ ಒಳ್ಳೇದಾಗ್ಲಿ ಅಂತ ಹೇಳ್ದೆ ಅಷ್ಟೇಯ. ಈಗ ಬಂದ್ ವಿಷಯ ಏನು ಅಂತ ಹೇಳ್ತೀಯೋ ಅಥವಾ ನೀನ್ ಗ್ಯಾರಿನೇ ಬರ್ಬೇಕಾ? ಹಾಗೇನಿಲ್ಲ, ನಾನು ಇನ್ ನೋಡೋದಕ್ಕೆ ಬಂದಿದ್ದು. ಮತ್ತೆ ಯಾಕೆ ಅವ್ರಿದಾರೋ ಇಲ್ವೋ ಅಂತ ಕೇಳಿದ್ದು? ಅದು ಗ್ಯಾರಿ ಇದನೋ ಇಲ್ವೋ ಅಂತ ಕನ್ಫರ್ಮ್ ಮಾಡ್ಕೊಳ್ಳೋದಕ್ಕೆ ಕೇಳಿದೆ ಅಷ್ಟೇ. ಈಗಿಲ್ಲ, ಇನ್ನೇನ್ ಸ್ವಲ್ಪ ಹೊತ್ತು ಬರ್ತಾರೆ. ಓಕೆ ಫೈನ್. ಏನಿದು? ಸೇಟು ಪೇಮೆಂಟ್ ಮಾಡಿದ್ದಾನೆ, ಕರೆಕ್ಟ್ ಆಗಿದೆಯಾ ಕೌಂಟ್ ಮಾಡ್ಕೊ. ಸರಿಯಾಗೈತೆ. ಆದಷ್ಟು ಬೇಗ ನೆಕ್ಸ್ಟ್ ಆರ್ಡ್ರು ಯಾವಾಗ ಬೇಕು ಅಂತ ಸರಿಯಾಗಿ ತಿಳ್ಕೊಂಡು ಹೇಳು. ತಗೈದ್ನ. ಏನಿದು, ಟಿಪ್ಸಾ? ಟಿಪ್ಸ್ ಅಂತನಾದ್ರೂ ತಿಳ್ಕೊ, ಕಮಿಷನ್ ಅಂತನಾದ್ರೂ ತಿಳ್ಕೊ, ಅಥವಾ ನೀ ಹತ್ತ ಕಾಸು ತಂದ್ಕೊಟ್ಟಿದ್ಕೆ ಬಹುಮಾನ ಅಂತನಾದ್ರೂ ತಿಳ್ಕೊ. ಓಕೆ, ಆರ್ಡರ್ ತಂದು ಕೊಟ್ಟಿದ್ದಕ್ಕೆ ಕಮಿಷನ್ ಅಂತ ತಿಳ್ಕೊತೀನಿ. ಸರಿ, ಈಗ ಬಂದ್ ಕೆಲ್ಸ ಆಯ್ತಲ್ಲ, ತಾವಿನ್ನು ಓ ಹೋಗ್ಬೇಕಾ? ಓಕೆ ಫೈನ್. ಆನಂದ್, ಶರ್ಮಾ ಸರ್ ಬರೋ ಹೊತ್ತಾಯಿತು. ಆಲ್ಮೋಸ್ಟ್ ಎಲ್ಲ ರೆಡಿ ತಾನೆ?
ಇನ್ನೊಂದು ಹಾಫ್ ಆನ್ ಅವರ್ ಸರ್ ಎಲ್ಲ ರೆಡಿ ಆಗುತ್ತೆ. ಅಂದಾಗೆ ಗುರುಮೂರ್ತಿ ಅವ್ರು ಎಷ್ಟೊತ್ತಿಗೆ ಬರ್ತಾ ಇದ್ದಾರೆ? ಇರಿ ಸರ್, ಕಾಲ್ ಮಾಡ್ತೀನಿ. ಹಲೋ. ಹಲೋ ಗುರು, ಎಷ್ಟೊತ್ತಿಗೆ ಬರ್ತಿದ್ಯಾ? ಇನ್ನೊಂದು ಶರ್ಮಾ ಸರ್ ಬರ್ತಾರೆ, ಅಷ್ಟರಲ್ಲಿ ನೀನು ಬಂದುಬಿಟ್ರೆ ಪ್ರೋಗ್ರಾಮ್ ಶುರು ಮಾಡ್ಕೋಬೋದು. ಶೋರ್, ಇನ್ನೊಂದು ಅರ್ಧ ಗಂಟೆ ಹೊರಟ್ಬಿಡ್ತೀನಿ. ಹೊರಟು ಬಿಡ್ತೀನಿ ಅಲ್ಲ, ಹೊರಟು ಬಿಡ್ತೀವಿ ಅನ್ನೋ. ಅತ್ತಿಗೆನೂ ಕರ್ಕೊಂಡು ಬರಬೇಕು, ಗೊತ್ತಿದೆ ತಾನೇ? ಗೊತ್ತಿದ್ಯಪ್ಪ, ಬರ್ತೀವಿ. ಸರಿ ಸರ್, ಬರ್ತಿದ್ದಾನಂತೆ. ಓಕೆ. ಏ ಸನಿಯಾ, ನಿಂಗೇನ್ ತಲೆ ಕೆಟ್ಟಾಯ್ತಾ? ಸುಬ್ಲಕ್ಷ್ಮಿ ಸುಬ್ಲಕ್ಷ್ಮಿ ಸನಿಯಾ, ಈ ಡ್ರಾಮಾಗ ಏನ್ ಹೆಸರು ಅಂತ ಹೇಳ್ಬಿಟ್ಟು ಆಮೇಲೆ ಆಡು. ಸುಬ್ಲಕ್ಷ್ಮಿ, ನೀನೇನಾದ್ರೂ ಅನ್ಕೋ, ನಾನ್ ಮಾತ್ರ ನಿನ್ ಕಾಲ್ ಬಿಡಲ್ಲ. ಅಯ್ಯ ಬಿಡ್ಬೇಡ, ಪಾತ್ ಸೇವೆನೆ ಮಾಡು, ಯಾರು ಬೇಡ ಅಂದಾರು. ಹಂಗಾರು ವಸಿ ಬುದ್ಧಿ ಬಂದಾತು. ಸುಬ್ಲಕ್ಷ್ಮಿ ಪ್ಲೀಸ್, ಇನ್ಸಲ್ಟ್ ಮಾಡ್ಬೇಡ. ನೀ ಏನಾದ್ರೂ ನನಗೆ ಹೆಲ್ಪ್ ಮಾಡಿಲ್ಲ ಅಂದ್ರೆ ನಾನು ನಿಜವಾಗ್ಲೂ ಬದುಕಲ್ಲ. ಸನಿಯಾ, ನಾನು ಹಿಂಗಾಗ್ಲೇ ಹೇಳಿಲ್ವಾ ವಿಷಯ ಏನು ಅಂತ ಹೇಳ್ಬಿಟ್ಟು ಆಮೇಲೆ ಡ್ರಾಮಾ ಮಾಡು ಅಂತ? ನೀನ್ ಹೆಲ್ಪ್ ಮಾಡ್ತೀನಿ ಅನ್ನೋವರೆಗೂ ನಾನೇನ್ ಕಾಲ್ ಬಿಡೋದಿಲ್ಲ. ಓ ಸರಿ ಆಯ್ತು, ಎದ್ದೇಳು ಫಸ್ಟ್, ವಿಷಯ ಏನು ಅಂತ ಹೇಳು. ಸುಬ್ಲಕ್ಷ್ಮಿ, ಕೆಲ್ಸಕ್ಕೋಸ್ಕರ ತುಂಬಾ ಅಲಿತಾ ಇದೀನಿ, ಎಲ್ಲೂ ಕೆಲ್ಸ ಸಿಗ್ತಾ ಇಲ್ಲ. ಕೆಲ್ಸ ಗೊತ್ತಿದ್ರೆ ಅಲ್ವಾ ಕೆಲ್ಸ ಸಿಗೋದು. ಸುಬ್ಲಕ್ಷ್ಮಿ, ನೀನೇ ಹಿಂಗ ಅಂದ್ಬಿಟ್ರೆ ಹೆಂಗೆ? ನನಗೇನ್ ಮಾಡ್ಲಿ? ಜೀವನನಾದ್ರೂ ಹೇಗ್ ನಡ್ಸ್ಬೇಕು ಹೇಳು? ಹಂಗಂದ್ರೆ ಫಸ್ಟ್ ನಡೆಯೋದನ್ನ ಕಲ್ತ್ಕೋ, ಆಮೇಲೆ ಓಡಕ್ ಶುರು ಮಾಡು. ಅಂದ್ರೆ ಫಸ್ಟ್ ಯಾವ್ದಾದ್ರು ಸಣ್ಣ ಪುಟ್ಟ ಕೆಲಸ ಶುರು ಮಾಡು. ಆ ಕೆಲಸ ಗೊತ್ತಾದ್ಮೇಲೆ ದೊಡ್ಡ ಕೆಲಸ ಕೈ ಹಾಕು. ಸುಬ್ಲಕ್ಷ್ಮಿ, ನನ್ಗೆ ಯಾವ ಕೆಲ್ಸನೂ ಸಿಗ್ತಿಲ್ಲ. ಆ ಕೆಲ್ಸ ಹುಡ್ಕೊಂಡ್ ಕೂತ್ಕೊಂಡ್ರೆ ಖರ್ಚಿಗೆ ₹1 ಇರಲ್ಲ. ಈಗ ನನಗ್ ಏನ್ ಮಾಡು ಅಂತಿದ್ಯವ? ಖರ್ಚಿಗೆ ಕಾಸು ಬೇಕಿತ್ತಾ? ಕೆಲ್ಸ ಬೇಕಿತ್ತು. ಏನೋ ಕೆಲ್ಸ ಬೇಕಾ? ನೀನ್ ಅಂತಾವ್ ಕೆಲ್ಸ ಕೇಳ್ತಿದ್ಯಾ? ಇಲ್ಲ, ಕೆಲ್ಸ ಬೇಕು ಅಂದ್ರೆ ನೀನ್ ಕೆಲ್ಸ ಕೊಡು ಅಂತಲ್ಲ, ಕೆಲ್ಸ ಕೊಡ್ಸು ಅಂತ. ಮತ್ತೆ ಶುರು ಮಾಡ್ಕೊಂಡ ಹಳೆ ರಾಘವ. ಆವತ್ತೆ ಅರುಣ್ ಸರ್ ಹೇಳಿಲ್ವಾ ಕೆಲ್ಸ ಕೊಡಕ್ ಆಗಕ್ಕಿಲ್ಲ ಅಂತ? ಮತ್ತೀಗ ನಿನಗೋಸ್ಕರ ಅರುಣ್ ಸರ್ ತಾವ ಹೆಂಗ್ ಕೆಲ್ಸ ಕೇಳಿ? ಹೋಗು, ಇದನ್ನೆಲ್ಲ ತಕೊಂಡು ಬೇರೆ ಎಲ್ಲಾರು ಕೆಲ್ಸ ನೋಡ್ಕೊ ಹೋಗು. ನೋನು ಸುಬ್ಲಕ್ಷ್ಮಿ, ನೀನ್ ತಪ್ಪು ತಿಳ್ಕೊಂಡಿದ್ಯಾ. ನಾನ್ ಕೆಲ್ಸ ಕೇಳ್ತಾ ಇರೋದು ಅರುಣ್ ಆಫೀಸಲ್ಲ, ಗ್ಯಾರಿ ಆಫೀಸಲ್ಲಿ. ಸುಬ್ಲಕ್ಷ್ಮಿ, ಯಾಕೆ ನಗ್ತಿದ್ಯಾ? ನಾನ್ ಕೇಳಿದ್ರಲ್ಲಿ ಏನಾದ್ರೂ ತಪ್ಪಿದ್ಯಾ? ಅಲ್ಲ, ಕುರಿ ಕಡಿಯೋ ಕಟುಕ ಕುರಿ ನಿನಾಗೆ ಬಂದು ನಿನ್ ಕುತ್ತಿಗೆ ಕೊಡು ಅಂತ ಹೇಳ್ದಂಗಾಯ್ತು. ನೀನು ನಿನ್ನ ಮಾತು ಅಲ್ಲವ, ನನ್ನೇ ಕುರಿ ಅಂತ ಅನ್ಕೊಂಡಿದ್ಯಾ ನೀನು? ಇಲ್ಲ ಸುಬ್ಲಕ್ಷ್ಮಿ, ನಿನ್ನ ಗಾಡೆಸ್ ಅಂತ ಅನ್ಕೊಂಡಿದ್ದೀನಿ, ದೇವತೆ ಅಂತ ಅನ್ಕೊಂಡಿದ್ದೀನಿ. ಓಹೋ, ಆಮೇಲೆ ಸುಬ್ಲಕ್ಷ್ಮಿ, ನೀನೇ ನನ್ನ ಪಾಲಿಗೆ ಗಾಡೆಸ್ ಅನ್ನಪೂರ್ಣೇಶ್ವರಿ. ನೀನ್ ಗ್ಯಾರಿ ಆಫೀಸಲ್ಲಿ ಒಂದು ಕೆಲಸ ಕೊಡ್ಸಿದ್ರೆ ದಿನ ಆಫೀಸಿಗೆ ನಿನ್ನ ಹೆಸರು ಹೇಳ್ಕೊಂಡೇ ಹೋಗ್ತೀನಿ. ಹೋಯ್ತ್ಯಾ, ನನ್ನ ಹೆಸರು ಹೇಳ್ಕೊಂಡೇ ಆಫೀಸ್ಗೆ ಹೋಯ್ತ್ಯಾ? ಆಗ ನನ್ನ ಹೆಸರು ಹೇಳ್ಕೊಂಡು ನನ್ನನ್ನು ಬೈಕೊಂಡು ತಾನೇ ಆಫೀಸಿಗೆ ಹೋಯ್ತಿದ್ದು. ಅದೆಲ್ಲ ಹಳೆ ಕತೆ ಸುಬ್ಲಕ್ಷ್ಮಿ, ಅದೆಲ್ಲ ಈಗ ಯಾಕೆ? ಹಳೆ ಕತೆ ಮತ್ತೆ ಶುರು ಆಗ್ಬಾರ್ದು ಅಂತ. ಅಲ್ಲ ಸನಿಯಾ, ನಿನಗೆ ಎಷ್ಟು ಧೈರ್ಯ ಇರ್ಬೇಡ. ನನ್ ತವನೇ ಬಂದು ನನ್ನ ಗಂಡನ ಆಫೀಸ್ನಲ್ಲಿ ಕೆಲಸ ಕೊಡ್ಸು ಅಂತ ನನ್ನನ್ನೇ ಕೇಳ್ತೀಯಾ? ಏನ್ ಮಾಡ ಸುಬ್ಲಕ್ಷ್ಮಿ, ಹೊಟ್ಟೆಪಾಡು, ನಾನು ಬದುಕ್ಬೇಕಲ್ವಾ? ಅದಕ್ಕೆ ಬೇರೆಯವ್ರ ಬದುಕನ್ನ ಹಾಳು ಮಾಡೇ ಬದುಕ್ಬೇಕಾ? ಹಾಗೆಲ್ಲ ಹೇಳ್ಬೇಡ ಸುಬ್ಲಕ್ಷ್ಮಿ, ಪ್ಲೀಸ್ ಇದೊಂದ್ಸಲಿ ಹೆಲ್ಪ್ ಮಾಡು. ಗ್ಯಾರಿ ಹೇಗಿದ್ರು ಈಗ ನಿನ್ ಮಾತು ಕೇಳ್ತಾನಲ್ವಾ, ಅವನಿಗೆ ಹೇಳಿ ಇದೊಂದು ಕೆಲಸ ಮಾಡಿಸ್ಕೊಡು ಪ್ಲೀಸ್.
ಗ್ಯಾರಿ ಗ್ಯಾರಿ ನೀನು ಅಂದಮೇಲೆ ಕೈ ಮಾಡ್ತೀಯಾ? ಕೈ ಮಾಡೋದಲ್ಲ, ಕುತ್ತಿಗೆ ಹಿಡಿದು ಆಚೆ ತಳ್ತೀನಿ. ನಿನ್ನೆ ಅಷ್ಟೆಲ್ಲ ಹೇಳಿದ್ರು ಮತ್ತೆ ಯಾಕೆ ನಮ್ಮ ಮನೆಗೆ ಬಂದಿದ್ಯಾ? ನಾನೇ ನಿನ್ನ ಮಾತಾಡ್ಸಕ್ಕೆ ಬಂದಿಲ್ಲ, ಸುಬ್ಲಕ್ಷ್ಮಿನ ಮಾತಾಡ್ಸಕ್ಕೆ ಬಂದಿದ್ದು. ಸ್ಟಾಪ್ ಇಟ್ ಶನಾಯ. ಏನು ಆಟ ಆಡ್ತಿದ್ಯಾ? ನೋಡು ಸುಬ್ಲಕ್ಷ್ಮಿ, ಇವಳು ಸವಾಸ ಬೇಡ ಅಂತ ತೀರ್ಮಾನ ಮಾಡಿ ನಾನು ಒಳ್ಳೆ ರೀತಿಲಿ ಬದುಕಬೇಕಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ನಿನ್ನ ಸಹಕಾರ ಬೇಕು. ಆದರೆ ಮತ್ತೆ ಇವಳು ನಮ್ಮ ಸಂಸಾರನ ಹಾಳು ಮಾಡಬೇಕು ಅಂತ ನಿನ್ನ ಹೆಸರನ್ನ ನೆಪ ಮಾಡ್ಕೋತಿದ್ದಾಳೆ. ಇದೆಲ್ಲ ನನಗೆ ಇಷ್ಟ ಆಗಲ್ಲ. ನಿನ್ನ ಅವಳ ಮಾತುಕತೆ ಏನೇ ಇದ್ರೂ ಈ ಮನೆಯಿಂದ ಹೊರಗಿರಲಿ, ಅಥವಾ ಮಾತುಕತೆ ಎಲ್ಲಿದ್ರೂ ಒಳ್ಳೇದೇ. ಅದು ಬಿಟ್ಟು ಮತ್ತೆ ಇವಳು ನನ್ನ ಎದುರುಗಡೆ ಕಾಣಿಸ್ಕೊಂಡ್ರೆ ನಾನು ಮನುಷ್ಯನೇ ಆಗಿರಲ್ಲ. ಹೇಳಿದ್ ಕೇಳಿಸ್ತಲ್ವ ಸನಿಯಾ? ಈಗ್ಲಾದ್ರೂ ಹೊರಡಿಲ್ಲಿಂದ. ಸರ್, ಅಂತೂ ಗುರು ಚೇಂಬರ್ ಕಂಪ್ಲೀಟ್ ಆಗಿ ರೆಡಿ ಆಯ್ತು. ಇನ್ನು ಅವನ ಪ್ರತಿಷ್ಠಾಪನೆ ಒಂದೇ ಬಾಕಿ ಇರೋದು. ಹೌದು ಆನಂದ್, ಇತ್ತೀಚೆಗೆ ಗುರುಮೂರ್ತಿ ಅವ್ರು ನೋಡೋದು ದೇವ್ರು ನೋಡ್ದಂಗೆ ಆಗ್ಬಿಟ್ಟಿದೆ. ಇದಕ್ಕಿದ್ದಂಗೆ ಪ್ರತ್ಯಕ್ಷ ಆಗ್ತಾರೆ, ಇದಕ್ಕಿದ್ದಂಗೆ ಮಾಯ ಆಗ್ಬಿಡ್ತಾರೆ. ಒಂದೊಂದು ಸಾರಿ ಬಂದಾಗಲೂ ಒಂದೊಂದು ಅವತಾರದಲ್ಲಿ ಬರ್ತಾರೆ. ಅವತಾರ ಪುರುಷ. ಹೌದು ಸರ್, ಈಗ ಒಂದು ಹೊಸ ಅವತಾರ ಶುರುವಾಗ್ತಾ ಇದೆ. ಈ ಅವತಾರದಲ್ಲಾದ್ರೂ ಅವಾಂತರ ಮಾಡ್ಕೊಳ್ದಿದ್ರೆ ಸಾಕು. ಕರೆಕ್ಟ್ ಆಗಿ ಹೇಳಿದ್ರಿ. ಹಲೋ ಗುರು, ಏನು ಮಾಡ್ತಿದ್ಲಾ? ತಿಂಡಿ ತಿಂದ? ಆಯ್ತಮ್ಮ, ನಿಂದಾಯ್ತಾ? ಹ್ಞೂ, ನಂದಾಯ್ತು. ಅಲ್ಲ ಕಣ್ಲಾ, ರಾತ್ರಿ ಮಗಿನ ಮಲಗಿಸ್ಬಿಟ್ಟು ಫೋನ್ ಮಾಡ್ತೀನಿ ಅಂತ ಹೇಳ್ದೆ, ಫೋನ್ ಮಾಡ್ದಾ? ಸಾರಿ ಅಮ್ಮ, ಫೋನ್ ಮಾಡಬೇಕಾಗಿತ್ತು. ಆದರೆ ಅಯ್ಯ, ನಾ ಸುಮ್ಕೆ ತಮಾಷೆ ಮಾಡ್ದೆ ಕಣ್ಲಾ, ಅದಕ್ಕೆ ಯಾಕೆ ಇಷ್ಟು ಬೇಜಾರು ಮಾಡ್ಕೊಂತೀಯ? ಇಲ್ಲಮ್ಮ, ಹಾಗೇನಿಲ್ಲ, ಹೇಳಿ. ಗುರು, ಯಾಕ್ಲ ಒಂಥರ ಮಾತಾಡ್ತಾ ಇದೆಯಾ? ಮನೆಯಾಗ ಏನಾರ ಗಲಾಟೆ ಮಾಡ್ಕೊಂಡ? ಇಲ್ಲಮ್ಮ, ಹಾಗೇನಿಲ್ಲ, ನಾವೆಲ್ಲರೂ ಆರಾಮಾಗೇ ಇದ್ದೀವಿ. ನಂಗೇನೋ ಹಂಗೆ ಅನ್ನಿಸ್ತಾ ಇಲ್ಲ. ನಿಜ ಹೇಳು, ಸುಬ್ಬಿತವ ಏನಾರ ಗಲಾಟೆ ಮಾಡ್ಕೊಂಡ? ಹೌದಮ್ಮ, ಮನೇಲಿ ಜಗಳ ಆಯಿತು. ಅಂದ್ರೆ ಸುಬ್ಬಿತವ ಮತ್ತೆ ಗಲಾಟೆ ಮಾಡ್ಕೊಂಡ? ಇಲ್ಲಮ್ಮ, ಜಗಳ ಆಗಿದ್ದು ನಿಜ. ಆದರೆ ಸುಬ್ಲಕ್ಷ್ಮಿ ಜೊತೆ ಅಲ್ಲ, ಶನಾಯ ಜೊತೆ. ಸೆನಾಯನ ಅವಳ್ಯಾಕಲ್ಲಿ ಬಂದಿದ್ಲು? ಅಲ್ಲ ಕಣ್ಮಗ, ನೀನು ಆ ಸನಿಯ ವಿಚಾರಕ್ಕೆ ಸುಬ್ಬಿ ಮೇಲೆ ರೇಗಾಡೋದು ಸರಿನಾ? ನೋಡಪ್ಪ, ಈಗ ನೀನು ಆದಷ್ಟು ತಾಳ್ಮೆನಾಗೆ ಇದ್ದು ಎಲ್ಲನೂ ತೂಗಿಸ್ಕೊಂಡು ಹೋಗ್ಬೇಕು. ನೀನು ಜವಾಬ್ದಾರಿ ಕಣಪ್ಪ ಅದು. ಮೊದಲೋಗಿ ಸುಬ್ಲಕ್ಷ್ಮಿಗೆ ಸಮಾಧಾನ ಹೇಳು. ಹೋಗು. ಆಯ್ತಮ್ಮ. ಫೋನ್ ಇಡ್ತೀನಿ. ಹಲೋ ಹಲೋ, ಎವರಿಬಡಿ. ಏನ್ರಿ ನಿಮ್ಮ ಆನಂದ್ ಎಲ್ಲ ರೆಡಿನಾ? ಎಲ್ಲ ರೆಡಿ ಇದೆ ಸರ್. ಅದೇ ಆಫೀಸು, ಅದೇ ಗುರುಮೂರ್ತಿ, ಆದರೆ ಹೊಸ ಹೋಮ್ಸ್. ಹಳೆ ಬಾಸ್ ಸರ್. ಓಕೆ, ಎಲ್ರಿ ನಮ್ಗಿರೋ ಕಾಣ್ತಾ ಇಲ್ವಲ್ಲ? ಬರ್ತಿದ್ದಾನೆ ಸರ್.
ಹೀರೋಯಿನ್ ಕರ್ಕೊಂಡು ಬರ್ಬೇಕಲ್ಲ, ಅದಕ್ಕೆ ಸ್ವಲ್ಪ ಲೇಟ್ ಆಗ್ತಾ ಇದೆ. ನಾನು ಸರಿ ಹೋಗಿದ್ದೀನಂದ್ರು ಸುಬ್ಬಿ ಯಾಕೆ ನಾನು ಸರಿ ಹೋಗಿ ಬಿಡ್ತಿಲ್ಲ? ಅವಳು ನನ್ನ ಮೇಲೆ ನಂಬಿಕೆ ಇಲ್ಲದೆ ಹೀಗೆ ನಡ್ಕೋತಿದ್ದವಳು, ಅಥವಾ ನಾನು ಆಗೆಲ್ಲ ಅವಳಿಗೆ ಕಷ್ಟ ಕೊಟ್ಟೆ ಅಂತ ಈಗ ಅವಳು ಹೀಗೆಲ್ಲ ನಡ್ಕೋತಿದ್ದವಳು? ಏನಿರ್ಬೋದು? ನಿಜ, ನಾನೇ ಆ ಸನ್ಯಂಗೆ ಒಸಿ ಜಾಸ್ತಿ ಸಲಿಗೆ ಕೊಟ್ಬಿಟ್ಟೆ. ಆದ್ರೂ ಇವ್ರು ನಿಜವಾಗ್ಲೂ ಇವಳ ಮ್ಯಾಲ ಅಷ್ಟೇ ಕೋಪ ಮಾಡ್ಕತ್ತವ್ರ? ಅವಳಿಂದ ಇವ್ರಿಗೆ ಅಷ್ಟೊಂದು ತೊಂದರೆ ಆಗ್ತೈತಾ? ಛೇ, ಆ ಶನ ಮೇಲಿರೋ ಕೋಪಕ್ಕೆ ಸುಬ್ಬಿ ಹತ್ರ ರೂಢಾಗಿ ನಡ್ಕೊಂಡ್ಬಿಟ್ಟೆ. ನಾನಿಷ್ಟು ಬದಲಾದ್ರೂ ಮತ್ತೆ ಅವಳ ಹತ್ರ ರೂಢಾಗಿ ನಡ್ಕೋತಿದ್ದೀನಿ ಅಂದರೆ ನನ್ನ ಬದಲಾವಣೆಗೆ ಬೆಲೆನೇ ಇಲ್ಲ. ತಪ್ಪು, ನಾನು ಮಾಡಿದ ತಪ್ಪು. ಇವ್ರು ಇಷ್ಟೆಲ್ಲ ಹೇಳ್ತವ್ರೆ ಅಂದ್ರೆ ಆ ಸನಿಯನಿಂದ ಇವ್ರಿಗೆ ತೊಂದರೆ ಆಗ್ತಿರೋದು ನಿಜಾನೇ ಇರ್ಬೋದು. ಇವ್ರು ಹೇಳ್ದಂಗೆ ಮತ್ತೆ ಬದಲಾಗಕ್ಕೆ ನನ್ ಸಹಕಾರ ಬೇಕಾ? ನಾನ್ ಪ್ರೀತಿಯಿಂದ ಮಾತಾಡ್ಸದ್ರಷ್ಟೇ ಇವ್ರು ಬದಲಾಗೋದಾ? ಹಂಗಾರೆ ಇವ್ರು ತಾವಾಗ ತಾವೇ ಬದಲಾಗಕ್ಕಿಲ್ವಾ? ನನ್ ದೃಷ್ಟಿಲಿ ಮಾತ್ರ ಬದಲಾಗಿರೋಂಗ್ ನಾಟಕ ಆಡ್ತವ್ರ? ಛೇ, ಅವಳಿಗೆ ಬೇಜಾರಾಗಿದೆ ಅನ್ಸುತ್ತೆ. ನಾನು ಇವತ್ತು ಬದಲಾಗಿದ್ದೀನಿ ಅಂದರೆ ಅದು ಕಾರಣನೇ ಅವಳ ಪ್ರೀತಿ. ಆ ಪ್ರೀತಿನ ಮತ್ತೆ ನಾನು ಹೇಗಾದರೂ ಪಡ್ಕೊಳ್ಳೇಬೇಕು. ಹಲೋ ಹಲೋ ಸಿಸ್ಟರ್, ನಾನು ಶರ್ಮಾ. ಸರ್ಮಸ ಹೇಳಿ. ಎಲ್ಲಿ ಸಿಸ್ಟರ್, ನೀವು ನಿಮ್ಮ ಹಸ್ಬೆಂಡು ನಿಮಗೋಸ್ಕರ ಕಾಯ್ತಾ ಇದೀವಿ ಇಲ್ಲಿ ನಾವು. ಎಲ್ಲಿ ಕೊಡಿ ಆ ದೊಡ್ಡ ಮನುಷ್ಯನಿಗೆ, ನಾನು ಮಾತಾಡ್ತೀನಿ. ಒಂದ್ ನಿಮಿಷ. ಸರ್ಮಸ ಫೋನ್ ಮಾಡವ್ರೆ. ಹಲೋ, ಹೇಳಿ ಸರ್. ಅರೆ, ಇನ್ನು ಏನ್ರ ಹೇಳ್ಬೇಕು ಗುರುಮೂರ್ತಿ? ಹೊರಟಿಲ್ವಾ ಇನ್ನು? ಹೊರಟ್ವಿ ಸರ್, ಇನ್ನು ಸ್ವಲ್ಪ ಹೊತ್ತಲ್ಲಿ ಇರ್ತೀವಿ. ವೆರಿ ಗುಡ್, ವೆರಿ ಗುಡ್. ಆದಷ್ಟು ಬೇಗ ಬಂದ್ಬಿಡಿ. ಓಕೆ ಸರ್. ಏನಂದ್ರು ಸರ್ಮಾ ಸರ್? ಎಲ್ಗೋ ಒಂಟಿಲ್ವಾ ಅಂತ ನಾನು ಕೇಳ್ತಿದ್ರು. ಹೇಳ್ತೀನಿ. ಅದಕ್ಕೂ ಮುಂಚೆ ಸಾರಿ ಸುಬ್ಲಕ್ಷ್ಮಿ, ನಾನು ನಿನ್ನ ಮೇಲೆ ರೇಗಬಾರ್ದಾಗಿತ್ತು. ನನ್ನ ಕ್ಷಮಿಸ್ಬಿಡು. ನೋಡಿ, ನೀವು ಹಿಂಗೆಲ್ಲ ಮಾಡೋದು ಇಷ್ಟ ಆಗಲ್ವಾ? ಸರಿ, ನಿನಗೆ ಹೇಗೆ ಇಷ್ಟ ಆಗುತ್ತೆ ಹೇಳು, ಹಾಗೇ ಇರ್ತೀನಿ. ಬೇಡಿ. ನೀವು ಬದಲಾಗಬೇಕು ಅಂತಿದ್ರೆ ನಿಮಗೋಸ್ಕರ ಬದಲಾಗಿ, ನನಗೋಸ್ಕರ ಏನು ಬೇಡ. ನೀವು ಮೊದ್ಲಂಗಿದ್ರು ಹಂಗೆ ಇರಿ ಸಾಕು. ಸುಬ್ಲಕ್ಷ್ಮಿ, ಏನು ಪ್ರಶ್ನೆ ಕೇಳಿ ಉತ್ತರ ತಗೊಳ್ದೆ ಹಾಗೆ ಹೋಗ್ತಿದ್ಯಾ? ಪ್ರಶ್ನೆನಾ? ಎಲ್ಲಿಗೆ ಹೊರಟ್ವಿ ಅಂತ ಕೇಳಿದೆಯಲ್ಲ. ಸರಿ ಹೇಳಿ, ಎಲ್ಲಿಗೆ ಹೊಟ್ಟಿದ್ವಿ? ಇವತ್ತು ನನ್ನ ಜೀವನ ಮತ್ತೆ ಶುರು ಆಗ್ತಿರೋ ದಿನ. ನನ್ನ ಬದುಕಿನ ಹೊಸ ದಾರಿಲಿ ಹೊಸ ಹೆಜ್ಜೆ ಇಡೋ ದಿನ. ಆ ಹೆಜ್ಜೆನ ನಿನ್ನ ಜೊತೆನೇ ಇಡಬೇಕು ಅನ್ನೋ ಆಸೆ. ಅಂದ್ರೆ ಇವತ್ತು ಆಫೀಸಲ್ಲಿ ಫಂಕ್ಷನ್ ಇದೆ. ಶರ್ಮಾ ಸರ್ ಅದಕ್ಕೆ ಕಾಲ್ ಮಾಡಿದ್ರು. ಹಂಗಾರೆ ಆ ಸನ್ಯಾ ಇವತ್ತು ಬಂದಿದ್ದು ಇದೇ ಕಾರಣಕ್ಕೇನಾ? ನನಗೋಸ್ಕರ ಅಲ್ದಿದ್ರು ಅವ್ರು ಕರೆದಿದ್ದಾರೆ ಅಂತ ಬರಲೇಬೇಕಲ್ವಾ? ಬರಬೇಕಾದ್ರೆ ಈ ಸೀರೆ ನೋಡ್ಕೊಂಡು ಬರ್ತೀಯಾ ಪ್ಲೀಸ್? ಇಲ್ಲ, ನಾನು ಈ ಸೀರೆ ಉಟ್ಕೊಳಕ್ಕಿಲ್ಲ. ಹಾಗಿದ್ರೆ ನಾನು ಉಡಿಸ್ಲಾ?